ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬೀದರ್ ಜಿಲ್ಲಾ ಪ್ರಧಾನ ಸಂಚಾಲಕರಾದ ರಮೇಶ್ ಮಂದಕನಳ್ಳಿ ಇವರ ನೇತೃತ್ವದಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾದ ಅಣ್ಣ ಮೌಳಿ ಶಂಕರ್ ಅವರ ಹುಟ್ಟುಹಬ್ಬವನ್ನು ಬೀದರ್ ನಗರದ ಪ್ರಶಾಂತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಶಾಂತ್ ಶಾಲೆಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾದ ನಿರಂಜಮ್ಮ ಶಾಂತಪುರೆ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ರಂಜಿತಾ ಜೈನೂರ್, ದೇವಸೀಲ್, ರುಕ್ಮಣಿ ಕಾಂಬ್ಳೆ, ಸಂಜುಕುಮಾರ್ ಬ್ಯಾಗಿ, ರವಿ ಟೇಲರ್ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವರೆಲ್ಲರೂ ಸೇರಿಕೊಂಡು ಅಣ್ಣ ಮೌಳಿ ಶಂಕರ್ ಅವರಿಗೆ ಶುಭ ಹಾರೈಸುವ ಮುಖಾಂತರ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಪಾಠ್ಯ ಪುಸ್ತಕವನ್ನು ವಿತರಣೆ ಮಾಡಿದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಪ್ರಧಾನ ಸಂಚಾಲಕರಾದ ಅಣ್ಣ ಮೌಳಿ ಶಂಕರ್ ಅವರ 64ನೆಯ ಹುಟ್ಟುಹಬ್ಬದ ಅಂಗವಾಗಿ ಇದೇ ನಮ್ಮ ಬೀದರ್ ನಗರದ ಪ್ರಶಾಂತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ನೋಟ್ಬುಕ್ ಪೆನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಸಮಿತಿ ಕಡೆಯಿಂದ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ನಮ್ಮ ಅಣ್ಣ ಮೌಳಿ ಶಂಕರ್ ಅಂದರೆ ಇಡೀ ರಾಜ್ಯಕ್ಕೆ ಅಷ್ಟು ಉತ್ತಮವಾದ ಡೈನಮಿಕ್ ಲೀಡರ್. ಹಿಡಿದ್ರು ಯಾವುದೇ ಕೆಲಸ ಅಂದರೆ ಬಿಡಂಗಿಲ್ಲ. ಪ್ರತಿಯೊಂದು ಜಾತಿ, ಪ್ರತಿಯೊಬ್ಬ ಮಾನವನಿಗೋಸ್ಕರ ಪ್ರತಿಯೊಂದು ಹೋರಾಟದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗುವಂಥ ಶಿಕ್ಷಣ ಪ್ರೇಮಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಅನುಯಾಯಿ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕೊಟ್ಟಂಥ ಮಾರ್ಗದಲ್ಲಿ ಹೋಗುವಂಥ ವ್ಯಕ್ತಿ. ಹಾಗಾಗಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಾವು ನೋಟ್ಬುಕ್ ಪೆನ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅವರು ಶಿಕ್ಷಣ ಪ್ರೇಮಿ ಇದ್ದಾರೆ. ಓದುವರಿಗೆ ಭಾಳ ಮಹತ್ವ ಕೊಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಸಣ್ಣ ಮಕ್ಕಳಿಗಂತೂ ಇಷ್ಟು ಪ್ರೇಮ ಮಾಡ್ತಾರೆ. ಹಾಗಾಗಿ ನಾವು ಇವತ್ತು ಬೆಂಗಳೂರು ಅಕ್ಬರ್ ಅಂದಂಗೆ ಬೆಂಗಳೂರು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ನಾವು ಹೋಗಿಲ್ಲ, ಅನಿವಾರ್ಯ ಕಾರಣವಾಗಿ ಹೋಗಿಲ್ಲ. ಹಾಗಾಗಿ ನಾವು ಅಲ್ಲಿ ಮಾಡೋದಕ್ಕಿಂತ ಇಲ್ಲಿ ಕೂಡ ನಮ್ಮ ಅಣ್ಣವ್ರ ಒಂದು ನೆನಪಿಗಾಗಿ ನೋಟ್ಬುಕ್ ಯಾಕೆ ಕೊಡಬಾರ್ದು ಅಂಥೇಳಿ ನಾವೆಲ್ಲ ಜಿಲ್ಲಾ ಸಮಿತಿಯಲ್ಲಿ ಒಂದು ಸಭೆ ಮಾಡಿ ನಾವು ಒಂದು ನಿರ್ಣಯ ತಗೊಂಡು ಇವತ್ತು ನೋಟ್ಬುಕ್ ಕೊಡ್ತಾಯಿದ್ದೀವಿ. ನಮ್ಮ ಮೇಡಮರಾದ ನಮ್ಮ ಈ ಪ್ರಶಾಂತ್ ಸ್ಕೂಲ ಮುಖ್ಯಸ್ಥರು, ಸಂಪಾದಕರು, ಸ್ಥಾಪಕರು, ಹಾಗಾಗಿ ಮುಖ್ಯ ಗುರುಗಳಿದ್ದಾರೆ. ನಾನು ಕೂಡ ಇದೇ ಸ್ಕೂಲಲ್ಲಿ 1998 2000 ಇಸ್ವಿ ಒಳಗಡೆ 5, 6, 7 ಅಂದರೆ 3 ತರಗತಿಯಿಂದ ಪ್ರೈಮರಿ ಇಲ್ಲೇ ಕಲ್ತಿದ್ದೀನಿ. ಆನಂತರ ಸಿದ್ಧಾರ್ಥ ಕಾಲೇಜ್ ಹೋಗ್ತೀನಿ. ಹಾಗಾಗಿ ಈ ಒಂದು ಶಾಲೆಗೆ ನಾನು ಈ ಕಲಿತಿರೋ ಶಾಲೆಗೆ ಮಕ್ಕಳಿಗೆ ನಮ್ಮ ಅಕ್ಕ ತಂಗಿಯರ ಮಕ್ಕಳು, ನನ್ನ ಮಕ್ಕಳು ಅಂತ ತಿಳ್ಕೊಂಡು, ನನ್ನ ತಂಗಿ ಮಕ್ಕಳು, ನನ್ನ ಒಂದು ಅಣ್ಣ ತಮ್ಮದರನ್ನು ತಿಳ್ಕೊಂಡು ಅವರಿಗೆ ನೋಟ್ಬುಕ್ ಕೊಡುವಂಥ ನಿರ್ಧಾರ ನಾನು ಮಾಡಿದ್ದೇನೆ. ಎಲ್ಲ ನಮ್ಮ ಜಿಲ್ಲಾ ಸಮಿತಿಯವರು ನನಗೆ ಸಾಥ್ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಅಣ್ಣ ಮೌಳಿ ಶಂಕರ್ ಅವರಿಗೆ ಒಳ್ಳೆಯ ಆರೋಗ್ಯ, ಶಕ್ತಿ ಹಾಗೂ ಒಳ್ಳೆಯ
ಗುಣಮಟ್ಟದ ಅವರಿಗೆ ಶಕ್ತಿ ಕೊಡಲಿ. ಇವತ್ತು 64 ವಯಸ್ಸಾದ್ರೂ ಕೂಡ ಅವ್ರು ಇವತ್ತು ಎಲ್ಲೂ ಕೂಡ ನಿಂದ್ರಂಗಿಲ್ಲ, ಇಡೀ ರಾಜ್ಯ ಸುತ್ತಾಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೂ ಕಾರಣ ಇದೇ ನಮ್ಮ ಅಣ್ಣ ಮೌಳಿಶಂಕರ್ ಅವರು, ಎಲ್ಲ ದಲಿತ ಸಂಘಟನೆಗಳು. ಯಾಕಂದರೆ ಇಡೀ ರಾಜ್ಯ 30 ಜಿಲ್ಲೆಗಳಿಗೆ ಇವತ್ತು ಅಣ್ಣ ಮೌಳಿಶಂಕರ್ ಅವರು ಓಡಾಡಿದ್ದಾರೆ. ಇದು ಇವತ್ತು ದಲಿತ ಸಂಘಟನೆಗಳು ಒಕ್ಕಟ್ಟಿನಿಂದ ಇವತ್ತು ಎಂದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಕಾರಣಭೂತರು ಎಲ್ಲ ಸಂಘಟನೆಗಳು. ಅದಕ್ಕಿಂತ ಮುಂಚಿತ ಅತಿ ಹೆಚ್ಚಿನ ಶ್ರಮ ಕೊಟ್ಟಿರುವಂಥ ನಮ್ಮ ಅಣ್ಣ ಮೌಳಿಶಂಕರ್ ಅವರು. ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಅವರಿಗೂ ಅಣ್ಣ ಮೌಳಿಶಂಕರ್ ಅವರಿಗೆ MLC ಮಾಡಬೇಕಂತ ಆಗ್ರಹ ಮಾಡ್ತೀನಿ. ಈ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಸಾಹೇಬರಿಗೆ MLC ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡುವ ಮೂಲಕ ಅಣ್ಣ ಮೌಳಿಶಂಕರ್ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆ ಆರೋಗ್ಯ ಕೊಳ್ಳೋರಿಗೆ ಒಳ್ಳೆ ಶಕ್ತಿ ಕೊಡಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಅವ್ರ ಮೇಲೆ ಅಂತೇಳಿ ನಮ್ಮ ಬೀದರ್ ಜಿಲ್ಲಾ ಸಮಿತಿ ಪರವಾಗಿ ಶುಭಾಶಯನ ಕೋರ್ತೀನಿ. ಮುಖ್ಯಸ್ಥರಿಗೆ ನಮೋ ಬುದ್ಧ. ಇವತ್ತಿನ ದಿನ ಅಂತಂದ್ರೆ ನಮ್ಮ ಸರ್ ಶಂಕರ್ ಮೌಳಿ ಸರ್ ಇವ್ರದ್ದು ಹುಟ್ಟು ಹಬ್ಬ ದಿನ ನಿಮಿತ್ತ ನಾವು ಎಲ್ಲ ಇಲ್ಲಿ ಪ್ರಶಾಂತ ಸ್ಕೂಲ್ನಲ್ಲಿ ನಾವು ಎಲ್ಲ ಹುಡುಗರು ಸಮಿತಿ ಎಲ್ಲ ಜಮಾ ಆಗಿದ್ದೀವಿ. ಅವ್ರ ಹೋರಾಟಕ್ಕೆ ಅಂದರೆ ಭಾಳ ಜನರಿಗೆ ಭಾಳ ಕಷ್ಟದಿಂದ ಮುಂದೆ ಎಲ್ಲರಿಗೂ ಕರ್ಕೊಂಡು ಬರ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಎಲ್ಲರೂ ಸರರಿಗೆ ಪಾಠವಾಗಿ ಇರಬೇಕು. ನಾವು ಸರರ ಜೊತೆ ಇದ್ದು ನಾವು ಅವ್ರಿಗೆ ಕೆಲಸಕ್ಕೆ ಎಲ್ಲ ಪ್ರತಿಯೊಂದು ಕೆಲಸಕ್ಕೆ ನಾವು ಸಕ್ಸಸ್ ಮಾಡಾಮಿ ಅಂತಂದು ನಾನು ಇಷ್ಟು ಮಾತೇ ಹೇಳಿ ನಾವು ಇಲ್ಲಿ ಸ್ಕೂಲ್ನಲ್ಲಿ ಬರ್ತ್ಡೇ ಸರ್ ಜನ್ಮದಿನ ನಿಮಿತ್ತ ನಾವು ಹುಡುಗರಿಗೆ ನೋಟ್ಬುಕ್ಕು ಮತ್ತು ಪೇನು ಹಚ್ತಾ ಇದ್ದೀವಿ. ಅಣ್ಣ ಶಂಕರ ಅವರ ಹುಟ್ಟುಹಬ್ಬ ಸಲುವಾಗಿ ಇದು ಪ್ರಶಾಂತ ಸ್ಕೂಲ್ಸ್ ನಮ್ದೇನು ಆಸೆ ಆಯಿತು ಅಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂದು ಇಲ್ಲಿ ಸ್ಕೂಲ್ದಾಗಾರ ಸರರ್ದು ನಾವು ಆತ್ಮಶಾಂತಿ ಮಾಡ್ಕೊಂಬರಂದು ಇಲ್ಲಿ ಬಂದು ಸ್ಕೂಲ್ಗೆ ಬಂದಿದ್ದೇವೆ. ಹುಡುಗರಿಗೆ ಫಸ್ಟ್ ಮನೆ ಕೂಡಬಾರ್ದಲ್ಲ, ನಾವು ವಿಶ್ ಮಾಡ್ಕಸಿ ಮನೆ ಕೂಡಬಾರ್ದು. ಒಂದು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಸರರ್ ಭಾಳ ಪ್ರೇಮ, ಸರರ್ದು ಮಕ್ಕಳ ಮೇಲೆ ಅಂದ್ರೆ ಭಾಳಷ್ಟು ಪ್ರೇಮ. ಆ ಪ್ರೇಮ ಸಲುವಾಗಿ ಮಕ್ಕಳಿಗೆ ನಾವು ಕೊಟ್ಟು ಒಂದು ಬುಕ್ ಹಣ್ಣು ನಮ್ಮ ಕೈಲಿ ಎಷ್ಟಾಯ್ತು ಅಷ್ಟು ಮಕ್ಕಳಿಗೆ ಕೊಟ್ಟು ಕಸಿ ನಾವು ನಮ್ಮದು ಮನಸ್ಸು ಸಮಾಧಾನ. ಇವತ್ತು ಬೆಂಗ್ಳೂರಿಗೆ ಹೋಗಿಲ್ಲಲ್ಲ, ವರ್ಷ ಬೆಂಗ್ಳೂರಿಗೆ ಹೋಗ್ತೇವೆ. ಈ ವರ್ಷ ಏನೋ ಕಾರಣದಿಂದ ನಾವು ಹೋಗಿಲ್ಲ. ಅದಕ್ಕೆ ನಮ್ದು ಎಷ್ಟಾಯ್ತೋ ಅಷ್ಟು ಇಲ್ಲಿ ಏನು ಕೊಟ್ಟು ಕಸಿ ಮಕ್ಕಳಿಗೆ ಮುಗಿಸ್ಕೊಂಡಾರಂದ್ರೆ ನಾನು ಸರರಿಗಂತೂ ಜೈಲಿನೂ ಸಲ್ಲಿಸ್ತೇನೆ. ಮಗ ಮೌಳಿ ಶಂಕರ್ ಅವರಿಗೆ ನನ್ನ ಪರವಾಗಿ ಅವರಿಗೆ ಆಶೀರ್ವಾದ ಮಾಡ್ತೇನೆ. ಅವರಿಗೆ ಆರೋಗ್ಯ, ಆಯುಷ್ಯ, ಸುಖ, ಸಂಪತ್ತು, ನೆಮ್ಮದಿ, ಶಾಂತಿಯೆಲ್ಲ ಕೊಡಿ. ಅವರ ಕುಟುಂಬದ ಎಲ್ಲರಿಗೆ ಆತ್ಮ ಶಾಂತಿ ಕೊಡಬೇಕು. ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಅಣ್ಣ ಮೌಳಿಶಂಕರ್ ಅವರ ಹೋರಾಟಕ್ಕೆ, ಅಣ್ಣ ಮೌಳಿಶಂಕರ್ ಅವರ ಹೋರಾಟಕ್ಕೆ.